ಓಶೋ ಹೇಳ್ತಾರೆ, ಮನುಷ್ಯ ಶತಮಾನಗಳಿಂದ ಒಂದು ಭ್ರಮೆಯಲ್ಲಿ ಬದುಕ್ತಾ ಬಂದಿದ್ದಾನೆ. ಅವನ ನಂಬಿಕೆ ಏನಂದ್ರೆ ಎಷ್ಟು ಹೆಚ್ಚು ಶ್ರಮ ಪಡ್ತೀವೋ ಅಷ್ಟೇ ಹೆಚ್ಚು ಹಣ ಬರುತ್ತೆ. ಈ ಭ್ರಮೆ ಎಷ್ಟು ಆಳವಾಗಿದೆ ಅಂದ್ರೆ ಇದರ ಪ್ರಶ್ನೆ ಕೇಳೋ ಸಾಹಸ ಕೂಡ ತುಂಬಾ ಕಡಿಮೆ ಜನ ಮಾಡ್ತಾರೆ. ಇತಿಹಾಸ ಇದಕ್ಕೆ ಸಾಕ್ಷಿ ಇದೆ. ಎಲ್ಲಕ್ಕಿಂತ ಹೆಚ್ಚು ಬೆವರು ಸುರಿಸೋ ಜನ ಎಲ್ಲಕ್ಕಿಂತ ಶ್ರೀಮಂತರಾಗಿರೋದಿಲ್ಲ. ಹೊಲದಲ್ಲಿ ಹಗಲು ರಾತ್ರಿ ಮೈ ಬಗ್ಗಿಸೋ ಕೆಲಸ ಮಾಡೋ ರೈತ ಅರಮನೆಯಲ್ಲಿ ಇರೋ ರಾಜನಿಗಿಂತ ಜಾಸ್ತಿ ಶ್ರಮ ಪಡ್ತಾನೆ. ಆದ್ರೂ ಹಣ ರಾಜನ ಹತ್ರ ಇರುತ್ತೆ. ಇಲ್ಲಿ ಮೊದಲ ಸತ್ಯ ಪ್ರತ್ಯಕ್ಷ ಆಗುತ್ತೆ. ಶ್ರಮ ಮತ್ತೆ ಹಣದ ಸಂಬಂಧ ಯಾವತ್ತೂ ನೇರವಾಗಿಲ್ಲ. ಏನಾದ್ರೂ ಕೇವಲ ಶ್ರಮದಿಂದ ಮಾತ್ರ ಹಣ ಬರ್ತಿದ್ರೆ ಆಗ ಜಗತ್ತಿನ ಪ್ರತಿಯೊಬ್ಬ ಕಾರ್ಮಿಕ ಸಾಮ್ರಾಟ ಆಗಿರ್ತಿದ್ದ. ಪ್ರತಿಯೊಬ್ಬ ಕೂಲಿಯ ಹತ್ರ ಖಜಾನೆ ಇರ್ತಿತ್ತು ಮತ್ತೆ ಪ್ರತಿಯೊಬ್ಬ ಸೈನಿಕ ಚಿನ್ನದಿಂದ ಮುಳುಗಿರ್ತಿದ್ದ. ಆದ್ರೆ ವಾಸ್ತವಿಕತೆ ಇದರ ವಿರುದ್ಧವಾಗಿದೆ. ಹಣ ಆ ವ್ಯಕ್ತಿ ಹತ್ರ ಹೋಗುತ್ತೆ ಯಾರು ಶ್ರಮ ಅನ್ನಲ್ಲ, ವ್ಯವಸ್ಥೆನ ಅರ್ಥ ಮಾಡ್ಕೋತಾನೋ, ಯಾರು ಕೈಗಳಿಂದಲ್ಲ ತನ್ನ ಮಸ್ತಿಷ್ಕದಿಂದ ಶ್ರಮ ಪಡಿಸ್ತಾನೋ. ಶ್ರಮ ಶಕ್ತಿ ಇದೆ, ಆದ್ರೆ ಶಕ್ತಿಗೆ ಯಾವುದೇ ದಾರಿ ಇಲ್ಲದೆ ವಿನಾಶಕ ಆಗುತ್ತೆ. ಶ್ರಮ ಪಡುವ ವ್ಯಕ್ತಿ ಸಾಮಾನ್ಯವಾಗಿ ತನ್ನ ಶ್ರಮದಲ್ಲಿ ಎಷ್ಟು ಮುಳುಗಿರ್ತಾನೆ ಅಂದ್ರೆ ಅವನು ಇದನ್ನ ನೋಡೋದಕ್ಕೆ ಆಗಲ್ಲ. ಅವನ ಈ ಶ್ರಮ ಯಾರಿಗೋಸ್ಕರ ಫಲ ಕೊಡ್ತಿದೆ? ಹಣ ಅಲ್ಲಿ ಹುಟ್ಟುತ್ತೆ ಎಲ್ಲಿ ಬೆಲೆನ ಹುಟ್ಟಿಸ್ತಾರೋ, ಮತ್ತೆ ಬೆಲೆ ಕೇವಲ ಶ್ರಮದಿಂದ ಅಲ್ಲ. ಓಶೋ ಹೇಳ್ತಾರೆ, ಒಬ್ಬ ವ್ಯಕ್ತಿ ಹಳ್ಳ ತೋಡ್ತಾನೆ, ಬೇರೆ ವ್ಯಕ್ತಿ ಆ ಹಳ್ಳ ಇರೋ ಜಾಗದ ಚುನಾವಣೆ ಮಾಡ್ತಾನೆ. ಬೆವರು ಮೊದಲನೇ ಒಂದು ಹರಿಯುತ್ತೆ, ಲಾಭ ಎರಡನೇ ವ್ಯಕ್ತಿದಾಗತ್ತೆ. ಏನಿದು ಅನ್ಯಾಯ ಅಲ್ವಾ? ಇದು ನಿಯಮ ಇದೆ. ಹಣ ಕರ್ಮದ ಪುರಸ್ಕಾರ ಅಲ್ಲ, ಹಣ ಬುದ್ಧಿಯ ಪ್ರತಿಕ್ರಿಯೆ ಇದೆ. ಯಾವ ವ್ಯಕ್ತಿ ಕೇವಲ ಶ್ರಮ ಪಡ್ತಾನೋ ಅವನು ಸ್ವಯಂನ ಮಾರಾಟ ಮಾಡ್ತಾನೆ. ಯಾವ ವ್ಯಕ್ತಿ ಚುರುಕು ಬುದ್ಧಿನ ಉಪಯೋಗಿಸಿ ಉಪಾಯ ಮಾಡ್ತಾನೋ ಅವನು ಬೇರೆಯವರ ಶ್ರಮನ ಖರೀದಿ ಮಾಡ್ತಾನೆ. ಇದೇ ವ್ಯತ್ಯಾಸ ಒಬ್ಬ ರಾಜ ಮತ್ತೆ ಸೇವಕನಲ್ಲಿ ಇರುತ್ತೆ. ಓಶೋ ಹೇಳ್ತಾರೆ, ಒಬ್ಬ ಕೆಲಸ ಮಾಡೋ ಸೇವಕ ಯೋಚಿಸ್ತಾನೆ ಇವತ್ತು ಎಷ್ಟು ಕೆಲಸ ಮಾಡ್ಬೇಕು. ಒಬ್ಬ ರಾಜ ಯೋಚಿಸ್ತಾನೆ ಯಾರಿಂದ ಕೆಲಸ ಮಾಡಿಸ್ಬೇಕು ಮತ್ತೆ ಯಾವಾಗ ನಿಂತ್ಕೋಬೇಕು. ಶ್ರಮದಿಂದ ಯಾವಾಗ್ಲಾದ್ರೂ ಬಡವರನ್ನ ಬಿಡುವಿಲ್ಲದೆ ಹಾಗೆ ಇಡುವ ಸಫಲ ಆಯುಧ. ಅವರನ್ನ ಎಷ್ಟು ಸುಸ್ತು ಮಾಡಿಸ್ತಾರಂದ್ರೆ ಅವರು ಯೋಚಿಸೋದಕ್ಕೂ ಆಗದೆ ಇರೋಷ್ಟು. ಯೋಚಿಸೋದು ಭಯಾನಕ ಇರುತ್ತೆ, ಯಾಕಂದ್ರೆ ಯೋಚಿಸೋದು ಪ್ರಶ್ನೆ ಹುಟ್ಟಿಸುತ್ತೆ ಮತ್ತೆ ಪ್ರಶ್ನೆ ವ್ಯವಸ್ಥೆಗಳನ್ನ ಅಲ್ಲಾಡಿಸುತ್ತೆ. ಅದಕ್ಕೆ ಸಮಾಜ ಶ್ರಮಕ್ಕೆ ಪೂಜಿಸುತ್ತೆ, ಆದ್ರೆ ಬುದ್ಧಿಯಿಂದ ಹೆದರುತ್ತೆ. ಓಶೋ ಹೇಳ್ತಾರೆ, ಹಣ ಆ ಕಡೆ ಹೋಗಲ್ಲ ಎಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಶ್ರಮ ಇರುತ್ತೋ. ಹಣ ಅಲ್ಲಿ ಹೋಗುತ್ತೆ ಎಲ್ಲಿ ಸರಿಯಾದ ನಿರ್ಧಾರ ತಗೋತಾರೋ. ನಿರ್ಧಾರ ತಗೊಳ್ಳೋ ವ್ಯಕ್ತಿ ತಪ್ಪಾಗ್ಬಹುದು, ಆದ್ರೆ ನಿರ್ಧಾರ ತಗೊಳ್ಳದೇ ಇರೋನು ಸದಾ ಬಡವನಾಗಿ ಇರ್ತಾನೆ. ಇದು ನಿಜಾನೇ. ಯಾರು ಕೇವಲ ಶ್ರಮ ಪಡ್ತಾನೋ ಅವನು ಸಮಯ ಮಾರಾಟ ಮಾಡ್ತಾನೆ ಮತ್ತೆ ಸಮಯದ ಬೆಲೆ ಸೀಮಿತವಾಗಿರುತ್ತೆ. ಯಾರು ವ್ಯವಸ್ಥೆನ ಮಾಡ್ತಾನೋ ಅವನು ಸಮಯನ ನಿಯಂತ್ರಣ ಮಾಡ್ತಾನೆ ಮತ್ತೆ ಸಮಯದ ಮೇಲೆ ಯಾವುದೇ ಸೀಮಿತ ಇಲ್ಲ. ಓಶೋ ಹೇಳ್ತಾರೆ, ಹಣ ಯಾವತ್ತೂ ಸುಸ್ತಾಗಿರೋ ಶರೀರನ ಆಯ್ಕೆ ಮಾಡಲ್ಲ. ಹಣ ಸದಾ ಚುರುಕು ಬುದ್ಧಿನ ಆಯ್ಕೆ ಮಾಡತ್ತೆ. ಈ ಬುದ್ಧಿ ಭಾವುಕ ಆಗೋದಿಲ್ಲ, ಇದು ದಯೆಯಿಂದ ಅಲ್ಲ ಗಣನೆಯಿಂದ ನಡೆಯುತ್ತೆ. ಇದೇ ಕಾರಣ ಇದೆ ಎಲ್ಲಕ್ಕಿಂತ ಜಾಸ್ತಿ ಶ್ರಮ ಪಡೋ ಜನ ಸಾಮಾನ್ಯವಾಗಿ ಯಾವಾಗ್ಲೂ ಎಲ್ಲಕ್ಕಿಂತ ಭಾವುಕರಿರ್ತಾರೆ. ಅವ್ರು ಹೇಳ್ತಾರೆ, ನಾನು ಇಡೀ ಜೀವನನ ಸವಿಸ್ಬಿಟ್ಟೆ, ಆದ್ರೆ ಜೀವನ ಸವಿಸೋದ್ರಿಂದ ರಾಜ್ಯ ಸಿಗೋದಿಲ್ಲ. ರಾಜ್ಯ ಬೆಳೆಯೋದು ಸರಿಯಾದ ನಿರ್ಧಾರಗಳಿಂದ. ಓಶೋ ಹೇಳ್ತಾರೆ, ಹಣ ಆ ವ್ಯಕ್ತಿಗೆ ಸಿಗುತ್ತೆ ಯಾರಿಗೆ ಗೊತ್ತೋ ಯಾವಾಗ ಕೆಲಸ ಮಾಡಬೇಕು ಮತ್ತೆ ಯಾವಾಗ ಹಿಂದೆ ಬರಬೇಕು. ಯಾರಿಗೆ ಗೊತ್ತೋ ಯಾವ ಯುದ್ಧನ ಹೋರಾಟ ಮಾಡಬೇಕು ಮತ್ತೆ ಯಾವುದರಿಂದ ದೂರ ಇರಬೇಕು ಅನ್ನೋದು. ಪ್ರತಿಯೊಂದು ಹೋರಾಟ ಗೆಲ್ಲೋದು ಮುಖ್ಯ ಅಲ್ಲ, ಆದ್ರೆ ಪ್ರತಿಯೊಂದು ಹೋರಾಟಕ್ಕೆ ಇಳಿಯೋದು ನಿಶ್ಚಿತವಾದ ಬಡತನ. ಓಶೋ ಹೇಳ್ತಾರೆ, ಶ್ರಮ ಪಡೋನು ಸದಾ ಗರ್ವ ಪಡ್ತಾನೆ ಅವನು ಎಷ್ಟು ಪ್ರಾಮಾಣಿಕ ಅಂತ. ಆದ್ರೇನು ಪ್ರಾಮಾಣಿಕತೆ ಜೊತೆ ಬುದ್ಧಿನೂ ಇದೆ. ಏನಾದ್ರೂ ಒಬ್ಬ ವ್ಯಕ್ತಿ ಮೈದಾನದಲ್ಲಿ ನಿಂತು ಸತ್ಯವನ್ನ ಕಿರಿಸ್ಕೊಂಡ ಅನ್ಕೊಳ್ಳಿ ಮತ್ತೆ ಶತ್ರು ಬಾಣ ಬಿಟ್ಟ, ಆಗ ಮೃತ್ಯು ಸತ್ಯದಲ್ಲ ಮೂರ್ಖತೆದಾಗತ್ತೆ. ಹಣ ಚುರುಕಾಗಿರೋ ಜನರ ಹತ್ರ ಹೋಗುತ್ತೆ, ಒಳ್ಳೆ ಜನರ ಹತ್ರ ಅಲ್ಲ. ಈ ವಾಕ್ಯ ಕಹಿ ಇದೆ ಆದ್ರೆ ಸತ್ಯ ಇದೆ. ಓಶೋ ಹೇಳ್ತಾರೆ, ಯಾವ ವ್ಯಕ್ತಿ ಕೇವಲ ಕಷ್ಟಪಟ್ಟು ಶ್ರಮ ಪಡ್ತಾನೋ ಅವನು ಪರಿಣಾಮಕ್ಕೆ ಕಾಯ್ತಿರ್ತಾನೆ. ಯಾವ ವ್ಯಕ್ತಿ ರಣನೀತಿ ಮಾಡ್ತಾನೋ ಅವನು ಪರಿಣಾಮನ ನಿರ್ಧರಿಸ್ತಾನೆ. ಇದೇ ಕಾರಣ ಇದೆ ಇತಿಹಾಸದಲ್ಲಿ ರಾಜರು ಕಡಿಮೆ ಇದ್ರು, ಸೇವಕರು ಜಾಸ್ತಿ ಇದ್ರು. ಓಶೋ ಹೇಳ್ತಾರೆ, ಬಡತನ ಶ್ರಮದ ಕೊರತೆ ಅಲ್ಲ, ಬಡತನ ತಿಳುವಳಿಕೆ ಇಲ್ಲದ ಕೊರತೆ ಇದೆ. ಮತ್ತೆ ಹಣ ಯಾವತ್ತು ಬೆವರನ್ನ ನೋಡಲ್ಲ, ಹಣ ನಿಮ್ಮ ನಿರ್ಣಯನ ನೋಡುತ್ತೆ. ಯಾವ ವ್ಯಕ್ತಿ ಜೀವನವಿಡೀ ಕೇವಲ ಶ್ರಮ ಪಡ್ತಾನೋ ಅವನು ಬೇರೆಯವರ ಕನಸನ್ನ ಪೂರ್ತಿ ಮಾಡ್ತಾನೆ. ಯಾವ ವ್ಯಕ್ತಿ ಯೋಚಿಸ್ತಾನೋ ಆಯ್ಕೆ ಮಾಡ್ತಾನೋ ಮತ್ತೆ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡ್ತಾನೋ ಅವನು ಇತಿಹಾಸ ಬರಿತಾನೆ. ಹಣ ಅವನದೇ ಕೇಳುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರೆ, ಇದೇ ರೀತಿ ಐ ಓಪನಿಂಗ್ ಸ್ಪಿರಿಚುವಲ್ ಮನಿ ಲೆಸನ್ಸ್ ಮುಂದೆ ಫ್ಯೂಚರ್ ಅಲ್ಲಿ ಬೇಕಿದ್ರೆ ಕಮೆಂಟ್ಸ್ ಅಲ್ಲಿ ಖಂಡಿತ ತಿಳಿಸಿ. ಮತ್ತೆ ಈ ವಿಡಿಯೋನ ಆ ವ್ಯಕ್ತಿಗೆ ಶೇರ್ ಮಾಡಿ ಯಾರಿಗೆ ಇದರ ತುಂಬಾ ಅವಶ್ಯಕತೆ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.